ಮಾಡಿ ಮತ್ತೊಮ್ಮೆ ಎಲ್ಲರಿಗೂ ಒಳ್ಳೇದಾಗಂತ ಆಶಿಸಿ ನನ್ನ ಮಾತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ಮತ್ತೊಮ್ಮೆ ನಮಸ್ಕಾರ. ಎರಡು ಮಾತು ಮುಗಿಸುತ್ತೇನೆ. ಜೈ ಜೈ ಕೊಡಬೇಕು. ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಿ ನವ ವಧುವರರಿಗೆ ಒಂದು ಕಿವಿಮಾತಿನ ರೂಪದಲ್ಲಿ ತಮ್ಮ ನುಡಿಯನ್ನು ನುಡಿದಿರುವಂತಹ ಪ್ರಕಾಶ್ ಗೌಡ್ ತಿರ್ಕನಗೌಡ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಹೇಳ್ತಾ, ಮುಂದಿನದಾಗಿ ಇವತ್ತಿನ ಕಾರ್ಯಕ್ರಮದ ಇನ್ನೂರ್ವ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಿರುವಂತಹ ನನ್ನ ಆತ್ಮೀಯ ಗುರುಗಳು, ನಿವೃತ್ತ ಪ್ರಾಚಾರ್ಯರಾಗಿರುವಂತಹ ಅಸೂಟಿ ಗುರುಗಳು ಒಂದೆರಡು ಮಾತುಗಳನ್ನು ಹೇಳಬೇಕೆಂದು ವಿನಂತಿಯನ್ನು ಮಾಡಿಕೊಳ್ತಾರೆ. ಎಲ್ಲರಿಗೂ ನಮಸ್ಕಾರ. ಗದಗ ಜಿಲ್ಲಾ ನರಗುಂದ ತಾಲೂಕಿನ ಶಿರೋಳ ಗ್ರಾಮದಲ್ಲಿ ಶ್ರೀ ಬೀರಲಿಂಗೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಸಾಮೂಹಿಕ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ನೇತೃತ್ವವನ್ನು ವಹಿಸಿರ್ತಕ್ಕಂಥ ಪೂಜ್ಯರ ಪಾದಾರ ವಿದ್ಯೆಗಳಲ್ಲಿ ನಮಸ್ಕರಿಸುತ್ತಾ, ವೇದಿಕೆ ಮೇಲೆ ಅನೇಕ ಗಣ್ಯಮಣ್ಯರು ಆಗಮಿಸಿದರೆ ಅವರೆಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ, ಎಲ್ಲ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ವಧುವರರೇ, ಒಬ್ಬ ಕವಿ ಹೇಳ್ತಾನೆ, ಸರಸ ಜನನ ವೀರಸ ಮರಣ, ಸಮರಸವೇ ಜೀವನ. ಆ ರೀತಿಯಲ್ಲಿ ವಧುವರೆಲ್ಲರೂ ಇವತ್ತು ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ದೀರಾ. ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಬೀರಲಿಂಗೇಶ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ನಿಮ್ಮ ಜೀವನದಲ್ಲಿ ಸರಸನೂ ಇರುತ್ತೆ, ವಿರಸನೂ ಇರುತ್ತೆ, ಆದರೆ ಎಷ್ಟೇ ಇದ್ರೂ ಕೂಡ ಸಮರಸವೇ ನಿಮ್ಮ ಜೀವನವಾಗಲಿ ಅಂತ ಹೇಳಿ ಆಶೆಯನ್ನು ವ್ಯಕ್ತಪಡಿಸುತ್ತಾ, ಈಗ ಪರಮ ಪೂಜ್ಯ ಶಾಂತಲಿಂಗ ಸ್ವಾಮೀಜಿಗಳು ಆಗಮಿಸ್ತಾ ಇದ್ದಾರೆ. ಎದ್ದು ನಿಂತು ಎಲ್ಲರೂ ಅವರಿಗೆ ಗೌರವವನ್ನು ಸಲ್ಲಿಸಬೇಕಂತ ಹೇಳಿ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ತಾರೆ. ಬಂಧುಗಳೇ, ಇವತ್ತು ಈ ಬೀರಲಿಂಗೇಶ್ವರ ಜಾತ್ರಾ ಸಮಿತಿಯವರು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಈ ಒಂದು ಸಾಮೂಹಿಕ ಜಾತ್ರಾ ನಿಮಿತ್ತವಾಗಿ ಸಾಮೂಹಿಕ ಈ ಒಂದು ಬೀರಲಿಂಗೇಶ್ವರ ಒಳ್ಳೆಯದನ್ನು ಮಾಡಿ ಅಂತ ಹೇಳಿ ಆಶಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕನ್ನಡ. ವೇದಮೂರ್ತಿ ಅಪ್ಪಯ್ಯಜ್ಜನವರು ಮುಂದಿನ ಕಾರ್ಯಕ್ರಮವನ್ನ ನಡೆಸಿಕೊಡ್ಬೇಕೆಂದು ವಿನಂತಿಯನ್ನು ಮಾಡಿಕೊಳ್ತೇನೆ. ಯಾರು ಹೊಡ್ಕೊಂತ ಹೊಡ್ಕೊ, ಒಂದು ಸೈಡ್ ಒಂದು ಸೈಡ್ ಚಲ್ ಮಾಡ್ಬಿಡ್ರಿ. कल्याणैकनिदानभूतमिति यत्कालाग्निरुद्रादिभ्यम् प्रख्यारोपनिषद्भिरद्यवसितम् विद्वस्त्रपापम् व्रजम् भस्मेति
ಪಾರ್ವತಿ ನಾತ್ರತೋ ಭುವಿ ನೃಣಾಂ ಮೌನೀಂದ್ರ ಭೋಗವರಂ ರುದ್ರಾಣಿ ರಮಣ ಪ್ರಿಯಂ ತದಮಿತಂ ಕೂರ್ಯಾತ್ ಸದಾ ಮಂಗಲಂ. ಶುಭ ಮುಹೂರ್ತೆ ಸಾವಧಾನಃ ಶುಭ ಲಗ್ನೆ ಸಾವಧಾನಃ ಲೋಕೆ ಶ್ರೀ ಶಿಶಿರಕ್ಷಮಾಧರಸುತಾ ಕಾಂತಾಪಿ ಪಂಚೇರುವ ಸಂಧಿಕ್ಷೀರತನೋಜಿತಂ ಯದಿತಿ ಜಾತಂ ಪುರಾಣೇ ಸ್ಮೃತೌ ಶ್ರೇಯಸ್ಸಾಧನತಾಂ ಸದಾನಮೈಜಂ ಶೈವ ಪ್ರಮೋದಾವಹಂ ರುದ್ರಾಕ್ಷಂ ಶ್ರಿತರಕ್ಷಕಂ ತದಮಿತಂ ಭೂರ್ಯಾತ್ ಸದಾ ಮಂಗಲಂ. ತದೇವ ಲಗ್ನಂ ಸುಳಿನಂತು ದೇವಃ ತಾರಾಬಲಂ ಚಂದ್ರಬಲಂ ತು ದೇವಃ ವಿದ್ಯಾಬಲಂ ದೈವಬಲಂ ತು ದೇವಃ ಗೌರೀಪತೆ ಸ್ಮರಾಮಿ. ಸುಮೂರ್ತೆ ಸಾವಧಾನಃ ಸುಭಲಗ್ನೆ ಸಾವಧಾನಃ ಪಾರ್ವತಿ ಪರಮೇಶ್ವರ ಧ್ಯಾನೋತ್ಸವ ಸಾವಧಾನಃ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಿ ಶಿವರಾಧ ಮಹಾದೇವ. श्रीमद जगद्गुरु पंचाचार्य महाराज की जय. श्री पौंतद सिद्धलिंगेश्वर महाराज की जय. श्री वीरलिंगेश्वर महाराज की जय. श्री गविसिद्धेश्वर महाराज की जय. श्री सकल साधु संत महाराज की जय. जय मंगलम जय नमः पार्वती पति शिवरार महादेव. ಈಗ ಹೇಳ್ತಾರೆ ನೋಡಿ. ಮುಂದಿನ ವರ್ಷ ನಮ್ಮ ಬೀರಲಿಂಗೇಶ್ವರ ಒಂದು ದೇವಸ್ಥಾನಕ್ಕೆ ಒಂದು ನೂತನ ತೇರಿನ ವ್ಯವಸ್ಥೆಯನ್ನ ಕಮಿಟಿಯವರು ಮಾಡಬೇಕೆಂದು ವಿನಂತಿಯನ್ನು ಮಾಡಿಕೊಂಡಿರ್ತಾರೆ. ಅದಕ್ಕೆ ತಮ್ಮ ಕೈಯಲ್ಲಾದಂತಹ ಎಲ್ಲ ಸಹಾಯ ಸಹಕಾರವನ್ನ ಮಾಡಬೇಕಂತ ವಿನಂತಿಯನ್ನ ಮಾಡಿಕೊಳ್ತಾ ಇವತ್ತಿನ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿ ಸ್ಥಾನವನ್ನ ವಹಿಸಿರುವಂತಹ ಆತ್ಮೀಯ ಸಹೋದರರಾಗಿರುವಂತಹ ಶ್ರೀ ವಿವೇಕ್ ಯಾವಗಲ್ ಅವರು ಮಾತನಾಡಬೇಕೆಂದು ವಿನಂತಿಯನ್ನು ಮಾಡಿಕೊಳ್ತಾರೆ. ಗದಗ ಜಿಲ್ಲಾ ನರಗುಂದ ತಾಲೂಕಿನ ಶಿರೋಳ ಗ್ರಾಮದಲ್ಲಿ ಇವತ್ತು ಶ್ರೀ ಬೀರಲಿಂಗೇಶ್ವರ ಜಾತ್ರಾ ಮಹೋತ್ಸವ ನಿಮಿತ್ತ 3ನೇ ವರ್ಷದ ಸರ್ವಧರ್ಮ ಸಾಮೂಹಿಕ ವಿವಾಹದ ಕಾರ್ಯಕ್ರಮದ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯ ಸ್ಥಾನವನ್ನು ಅಲಂಕರಿಸಿದಂಥ ಎಲ್ಲ ಶ್ರೀಗಳಿಗೆ ಪಾದಕ್ಕೆ ನಮಸ್ಕರಿಸಿ ಮತ್ತು ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗುರು ಹಿರಿಯರಿಗೆ ನಮಸ್ಕರಿಸಿ ಇವತ್ತು ಹೊಸ ದಾಂಪತ್ಯ ಜೀವನಕ್ಕೆ ಕಾಲಿರುವಂಥ ಎಲ್ಲ ವಧುಗಳಿಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು 16 ಜೋಡಿಗಳ ಮದುವೆ, 16 ಜೋಡಿಗಳಂದ್ರೆ 32 ಕುಟುಂಬಗಳ ಇವತ್ತೊಂದು ಹೊಸ ಸಂಬಂಧ ಪ್ರಾರಂಭ ಆಗಕತ್ತೈತಿ. ತಮ್ಮೆಲ್ಲರಿಗೂ ನಾನು ಶುಭ ಹಾರೈಸ್ತೇನೆ. ನಾನು ಭಾಳ ಸಂಸಾರ ಮಾಡಿ ನನಗೆ ಅಷ್ಟು ಅನುಭವ ಇಲ್ಲ, ಆದರೂ ನಾನು ಒಂದೇ ಮಾತು ಹೇಳಲಿಕ್ಕೆ ಬಯಸ್ತೇನೆ. ಯಾವತ್ತು ಶಾರ್ಟ್ ಡಿಸ್ಟೆನ್ಸ್ ಓಡಬಾರ್ದು ಅಂತಂತಾರೆ. ಅಂದ್ರೆ ಸಣ್ಣ ಪ್ರಮಾಣದ ರೇಸ್ದಾಗ ನಾವು ಭಾಗಿಯಾಗಬಾರ್ದು. ನಮ್ಮ ಜೀವನ ದೊಡ್ಡ ರೇಸ್ ಅಂದ್ರೆ ಲಾಂಗ್ ಡಿಸ್ಟೆನ್ಸ್ ರೇಸ್. ಅದಕ್ಕೆ ತಾವೆಲ್ಲರೂ ಆ ದಿಟ್ಟಿನಾಗ ತಮ್ಮ ಸಂಸಾರ ನಿಮ್ಮ ಜೀವನದಾಗ ಸಂಸಾರನ ಹೆಂಗ ಯಾವ ದಾರಿಯಲ್ಲಿ ತಗೊಂಡು ಹೋಗ್ಬೇಕು ಅನ್ನೋದು ತಾವೆಲ್ಲರೂ ವಿಚಾರ ಮಾಡಬೇಕು. ಬಹಳ ಗಂಭೀರವಾಗಿ ವಿಚಾರ ಮಾಡ್ರಿ. ನೀವು ಮಾಡಿದಂಥ ವಿಚಾರದಾಗ ತಮ್ಮ ಭವಿಷ್ಯ, ತಮ್ಮ ಮಕ್ಕಳು, ತಮ್ಮ ಕುಟುಂಬಗಳಿಗೆ ಎಲ್ಲರಿಗೂ ಒಳ್ಳೆಯದಾಗುವಂತ ಒಂದು ಸಾಧ್ಯತೆ ಇರ್ತೈತಿ. ಮತ್ತೊಮ್ಮೆ ತಮಗೆಲ್ಲರಿಗೂ ಅಭಿನಂದನೆಗಳನ್ನ ಹೇಳಿ ನನಗೆ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನ ಅಲಂಕರಿಸಿ
ಸಹೋದರರಾದ ವಿವೇಕ್ ಯಾವಗಲ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಮುಂದಿನದಾಗಿ ವೇದಮೂರ್ತಿ ಅಪ್ಪಯ್ಯನವರು ಕಾರ್ಯಕ್ರಮವನ್ನು ಪತಿವ್ರತ ಲಕ್ಷಣ ಲಕ್ಷತಾಂಗಿ ಸನ್ಮಾರ್ಗಗಾಮಿ ಸುಖ ಸೌಖ್ಯದಾಯಿ ಅರುಂಧತಿ ನಾಮನ ವಶಿಷ್ಠ ಪತ್ನಿ ವಧುವರಾಧ ವರದಾ ಭವಂತು ಶಿವಸ್ಯ ಪತ್ನಿ ಗಿರಿರಾಜಪುತ್ರಿ ವಧುವರಾಧ ವರದಾ ಭವಂತು ಬಸವೇಶ ಪತ್ನಿ ಬಲದೇವ ಪುತ್ರಿ ವಧುವರಾಧ ವರದಾ ಭವಂತು. ಮುಂದಿನದಾಗಿ ಇವತ್ತಿನ ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಪಾವನಿಸಿರುವಂತಹ ಪರಮ ಪೂಜ್ಯ ಶ್ರೀ ಗುರುನಾಥ ಮಹಾಸ್ವಾಮಿಗಳು ಮಹಾಪುರುಷ ಜಗದ್ಗುರು ಶ್ರೀ ಮಳೆರಾಜೇಂದ್ರ ಸ್ವಾಮಿ ಮಠ ಮುರುಣಾಳ್ ಪೂಜ್ಯರು ನಮಗೆ ಅಮೃತ ನುಡಿಯನ್ನ ನುಡಿಯಬೇಕೆಂದು ವಿನಂತಿಯನ್ನು ಮಾಡಿಕೊಳ್ತೇವೆ. ಕಾಲೇ ವರ್ಷೇತು ಪ್ರಚಂಡ ಪೃಥ್ವಿ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತ ಸಜ್ಜನಾಂ ಸಂತ ನಿರ್ಭಯ. ಸಕಾಲಕ್ಕೆ ಮಳೆಯಾಗಿ ಇಡಿಯೆಲ್ಲ ಬೆಳೆಯಾಗಿ ದೇಶವೆಲ್ಲ ಸುಭಿಕ್ಷವಾಗಿ ಸಜ್ಜನರು ಸರ್ವರು ಸುಖದಿಂದ ಬಾಳಲಿ ಎಂಬುದರ್ಥ. ಗದಗ ಜಿಲ್ಲೆ ನರಗುಂದ ತಾಲೂಕಿನ ಶಿರೋಳ ಗ್ರಾಮದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಬೀರಲಿಂಗೇಶ್ವರ ಜಾತ್ರಾ ಮಹೋತ್ಸವದ ಪ್ರಯುಕ್ತ 3ನೇ ವರ್ಷದ ಸರ್ವಧರ್ಮ ಸಾಮೂಹಿಕ ವಿವಾಹ ಸಮಾರಂಭ. ಈ ಸಮಾರಂಭದ ಬ್ರಹ್ಮ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯ ಬೈನೆಟ್ಟಿಯ ದೊರೆ ವಿರಕ್ತ ಮಹಾಸ್ವಾಮಿಗಳಿಗೆ ಶರಣೆಂದು ತತ್ಸ್ವರೂಪರು ಆಗಿರ್ತಕ್ಕಂಥ ಸಹೋದರರಾಗಿರ್ತಕ್ಕಂಥ ಅಭಿನವ ಎಚ್ಚರೇಶ್ವರ ಮಹಾಸ್ವಾಮಿಗಳಲ್ಲಿಯೂ ಕೂಡ ಶರಣೆಂದು, ಮಾತೋಶ್ರೀಯವರಲ್ಲಿ ಶರಣೆಂದು, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಹಾಗೂ ಈ ವಿವಾಹ ಮಹೋತ್ಸವದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಭಕ್ತಾದಿಗಳೇ, ಈ ವಿವಾಹ ಕಾರ್ಯಕ್ಕೆ ಕಾರಣೀಭೂತರು ಆಗಿರ್ತಕ್ಕಂಥ ವಧುವರರೇ, ಇದು ಹೆಂಗಾತಂದ್ರೆ ಅಕ್ಕಿ ಕಾಳು ಬಿದ್ದ ಕೂಡಲೇ ಮುಗಿತಾಳ್ರಿ ನಮ್ಮ ಕೆಲಸ ನಾವು ಮನೆಗೆ ಹೋಗ್ತೀವಿ ಅನ್ನಂಗೆ ಆತಿದೆ. ನಾವೆಲ್ಲ ಇಲ್ಲೆಲ್ಲ ಪಾಪ ಬೀರಲಿಂಗೇಶ್ವರ ಕಮಿಟಿಯವರು ಇಷ್ಟು ಸ್ವಾಮಿಗಳನ್ನ ಕೂಡಿಸಿ ತಮ್ಮೆಲ್ಲರಿಗೆ ಅನುಭವದ ಅಮೃತದ ನುಡಿಗಳನ್ನ ಹೇಳ್ಬೇಕಂತೇಳಿ ಇಷ್ಟೆಲ್ಲ ಕುಂದಿರ್ಸ್ಯಾರ. ನೀವೇನ್ ಮಾಡಿದ್ರಿ ಅಂದ್ರೆ ಅಕ್ಕಿ ಕಾಳು ಮುಗಿದ ತಕ್ಷಣ ಮುಗಿತಾಳ ನಮ್ಮ ಕೆಲಸ ಅಂತ ಹೊಂಟ್ರಿ. ಇಲ್ಲ, ಮುಗಿದಿಲ್ಲ, ಕಾರ್ಯ ಇನ್ನು ಮ್ಯಾಗ ಪ್ರಾರಂಭ ಆಗೈತಿ ಈ ವಧುಗಳನ್ನ. ಹಂಗ ನಾವೆಲ್ಲ ಏನ್ ಮಾಡ್ಬೇಕಾಗೈತಿ ಅಂದ್ರೆ ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರದ ಜೊತೆಗೆ ಉತ್ತಮವಾಗಿರ್ತಕ್ಕಂಥ ಸಂಸ್ಕೃತಿಯನ್ನು ಬೆಳೆಸುವಂತಾಗಿ ಬೀರಲಿಂಗೇಶ್ವರ ಜಾತ್ರಾ ಮಹೋತ್ಸವ ನಿಜವಾಗ್ಲೂ ಹೆಮ್ಮೆ ಪಡ್ತಕ್ಕಂಥ ವಿಷಯ. ಸರ್ವಧರ್ಮ ಸಾಮೂಹಿಕ ವಿವಾಹವನ್ನ ಮಾಡಿ ಈ ಒಂದು ಕಮಿಟಿಯವರು ಏನ್ ಮಾಡಾಕತ್ತಾರ ಅಂದ್ರೆ ನಮ್ಮೆಲ್ಲರನ್ನ ಜಾಗೃತಗೊಳಿಸಕತ್ತಾರ. ಅಂತ ಒಂದು ಈ ಬೀರಲಿಂಗೇಶ್ವರ ಸರ್ವ ಕಮಿಟಿಯವರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ. ಮುಂದೆ ನಾನು ಬೆಂಗಳೂರಿಗೆ ಹೋಗ್ಬೇಕಾಗೈತಿ, ಅದರ ನಿಮಿತ್ತ ಎಲ್ಲ ಪೂಜ್ಯರಲ್ಲಿ ಕ್ಷಮೆಯನ್ನು ಕೇಳಿಕೊಂಡು ನಾನು ಬೆಂಗಳೂರಿಗೆ ಹೊರಡ್ತಾ ಇದ್ದೀನಿ. ಎಲ್ಲಾ ಕಮಿಟಿಯವರಿಗೂ ಕೂಡ ಆ ಭಗವಂತ ಒಳ್ಳೆಯದನ್ನು ಮಾಡಲಿ. ಇದೇ ರೀತಿ ಮುಂದಿನ ವರ್ಷ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಕಾರ್ಯಕ್ರಮಗಳು ಯಶಸ್ಸುಗೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ. ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಪಾವನಿಸಿ ದಾಂಪತ್ಯ ಜೀವನಕ್ಕೆ ಕಾಲಿಡುತ್ತಿರುವಂತಹ ವಧುವರರಿಗೆ ತಮ್ಮ ಅಮೃತ ನುಡಿಯನ್ನು ನುಡಿದಿರುವಂತಹ ಪರಮ ಪೂಜ್ಯ ಶ್ರೀ ಗುರುನಾಥ ಮಹಾಸ್ವಾಮಿಗಳವರಿಗೆ ಹೃದಯದ ಅಭಿವಂದನೆಗಳನ್ನ ಸಲ್ಲಿಸ್ತಾ ಅವರಿಗೆ ಕಮಿಟಿಯವರು ಭಕ್ತಿ ಸಮರ್ಪಣೆಯನ್ನು ಮಾಡಬೇಕೆಂದು ವಿನಂತಿಯನ್ನು ಮಾಡಿಕೊಳ್ತೇನೆ. ಶ್ರೀ ಗುರುನಾಥ ಮಹಾಸ್ವಾಮಿಗಳು ಮಹಾಪುರುಷ ಜಗದ್ಗುರು ಶ್ರೀ ಮಳೆರಾಜೇಂದ್ರ ಸ್ವಾಮಿ ಮಠ ಮುರುಣಾಳ್ ಪೂಜ್ಯರಿಗೆ ಕಮಿಟಿಯವರು ಭಕ್ತಿ ಸಮರ್ಪಣೆಯನ್ನು ಮಾಡಬೇಕೆಂದು ವಿನಂತಿಯನ್ನು ಮಾಡಿಕೊಳ್ತೇನೆ.
ಇಲ್ಲಿ ವಧುವರರಿಗೆ ಒಂದು ಅಕ್ಕಿ ಕಾಳು ಏನು ಹಾಕಾಕತ್ತಿರಲ್ಲ, ದಯವಿಟ್ಟು ಆಮೇಲೆ ಹಾಕೋರಂತೆ. ತಮಗೋಸ್ಕರನೇ ಈ ಕಾರ್ಯಕ್ರಮ ಮಾಡ್ತಾ ಇರೋದು. ದಯವಿಟ್ಟು ಎಲ್ಲ ಪಕ್ಕದ ಊರಿನಿಂದ ಆಗಮಿಸಿರುವಂತ ಎಲ್ಲ ಗುರು ಹಿರಿಯರು ದಯವಿಟ್ಟು ಶಾಂತತೆಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕೆಂದು ವಿನಂತಿಯನ್ನು ಮಾಡಿಕೊಳ್ತೇನೆ. ಇವತ್ತಿನ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಪಾವನಿಸಿರುವಂತಹ ನಮ್ಮ ಆರಾಧ್ಯ ಗುರುಗಳಾಗಿರುವಂತಹ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶಾಂತಲಿಂಗ ಮಹಾಸ್ವಾಮಿಗಳು, ಶ್ರೀ ತೋಂಟದಾರ್ಯ ಮಠ ಶಿರೋಳ್ ದೊರೆಸ್ವಾಮಿ ವಿರಕ್ತ ಮಠ ಬೈರನಟ್ಟಿ ಪೂಜ್ಯರು ಈ ಒಂದು ಕಾರ್ಯಕ್ರಮವನ್ನ ಉದ್ದೇಶಿಸಿ ಆಶೀರ್ವಚನವನ್ನ ನೀಡಬೇಕೆಂದು ವಿನಂತಿಯನ್ನು ಮಾಡಿಕೊಡ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಶಿವಶರಣೆಯರನ್ನ, ಯಡಿಯೂರು ಎದ್ದಿ ತೋಂಟದ ಸಿದ್ಧಲಿಂಗ ಶಿವಗಳವರನ್ನ ಈ ಕಾರ್ಯಕ್ರಮದಾಗ ಕರ್ತೃಗಳಾದ ಬೀರಲಿಂಗೇಶ್ವರರನ್ನ ಸ್ಮರಣೆ ಮಾಡ್ತಾ ನಮಗೆಲ್ಲ ಆರಾಧ್ಯರಾದ ಪೂಜ್ಯ ಜಗದ್ಗುರು ಸಿದ್ಧಲಿಂಗ ಮಹಾಸ್ವಾಮಿಗಳವರನ್ನ, ಪೂಜ್ಯ ಗುರುಬಸವ ಮಹಾಸ್ವಾಮಿಗಳನ್ನ ಸ್ಮರಣೆ ಮಾಡಿ ನಮ್ಮ ಶಿರೋಳು ಗ್ರಾಮದ ಬೀರಲಿಂಗೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಇಂದು ನಡೆದಿರುವ ಸರ್ವಧರ್ಮ ಸಾಮೂಹಿಕ ವಿವಾಹಗಳ ಈ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿರುವ ಪರಮ ಪೂಜ್ಯ ಅಭಿನವ ಯತ್ತರ ಮಹಾಸ್ವಾಮಿಗಳವರಲ್ಲಿ, ಪೂಜ್ಯರಾದ ಮುರನಾಳದ ಮಹಾಸ್ವಾಮಿಗಳವರಲ್ಲಿ, ಶಿವಯೋಗಾಶ್ರಮದ ಶ್ರೀಶರಣೆ ಅಕ್ಕಮಹಾದೇವಿ ತಾಯಿಯವರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಅನುಭವದ ನುಡಿಗಳನ್ನು ಹೇಳಿ ನಿರ್ಗಮಿಸಿರುವ ಮಾನ್ಯ ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀ BR ಯಾವಗಲ್ರವರಲ್ಲಿ, ಅವರ ಸುಪುತ್ರರಾದ ವಿವೇಕ್ ಯಾವಗಲ್ರವರಲ್ಲಿ, ಈ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯಮಾನ್ಯರೇ, ಇಲ್ಲಿ ನೆರೆದಿರುವ ಧಾರ್ಮಿಕ ವಿಧಿವಿಧಾನಗಳನ್ನು ಪೂರೈಸಿರುವ ಎಲ್ಲ ಜಂಗಮ್ಮ ತುಂಗವರೇ, ಈ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದ ಎಲ್ಲ ನೂತನ ದಂಪತಿಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಸದ್ಭಕ್ತರೇ, ತಾಯಂದಿರೇ, ನಿಮ್ಮೆಲ್ಲರಲ್ಲಿ ಶರಣಾರ್ಥಿಗಳು. ಬೀರಲಿಂಗೇಶ್ವರ ಜಾತ್ರಾ ಮಹೋತ್ಸವ ಕಳೆದ 3 ವರ್ಷಗಳಿಂದ ಗೋಪುರದ ಉದ್ಘಾಟನಾ ಸಮಾರಂಭದಲ್ಲಿ ಏನು ಸಾಮೂಹಿಕ ಮದುವೆಗಳು ಪ್ರಾರಂಭವಾದವು, ವರ್ಷದಿಂದ ವರ್ಷಕ್ಕೆ ಈ ಜಾತ್ರಾ ಮಹೋತ್ಸವ ತನ್ನ ಹೆಚ್ಚು ಔಚಿತ್ಯವನ್ನು ಹೆಚ್ಚಿಸೋದರ ಜೊತೆಗೆ ವಿಶೇಷವಾಗಿ ಬಡವರ ಏನು ಕಲ್ಯಾಣಕ್ಕಾಗಿ ದುಂದು ವೆಚ್ಚಕ್ಕೆ ಕಡಿವಾಣವನ್ನು ಹಾಕಿ ಸಾಮೂಹಿಕ ಮದುವೆಗಳನ್ನು ಮಾಡತಕ್ಕಂಥ ಕಾರ್ಯವನ್ನು ಮಾಡ್ತಾ ಇರತಕ್ಕಂಥ ಬೀರಲಿಂಗೇಶ್ವರ ಸೇವಾ ಸಮಿತಿಯ ಹಾಗೂ ಜಾತ್ರಾ ಮಹೋತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳನ್ನು ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದಿಸ್ತೇನೆ. ವಿಶೇಷವಾಗಿ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡೋದರ ಜೊತೆಗೆ ಅನೇಕ ಕುಟುಂಬಗಳ ಒಂದು ವ್ಯವಸ್ಥೆಯನ್ನ ಕಾಪಾಡ್ತಕ್ಕಂಥ ಕಾರ್ಯ ಅವ್ರು ಮಾಡ್ತಾ ಇರೋದು ಬಹಳಷ್ಟು ಅಭಿನಂದನೀಯ. ಇಂಥ ಒಂದು ಅಪರೂಪದ ಕಾರ್ಯಕ್ರಮ ಜಾತ್ರಾ ಮಹೋತ್ಸವದ ನಿಮಿತ್ತ ನಡೆದಿರೋದು ಬಹಳ ಅಭಿನಂದನೀಯ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಇಲ್ಲಿ ಹೇಳ್ತಾ, ನಾವೆಲ್ಲ ಭಕ್ತಿ ಶ್ರದ್ಧೆಯಿಂದ ಬಾಳೋದ್ರ ಜೊತೆಗೆ ನಾವೆಲ್ಲ ಸಮಾಜದಿಂದ ನಮಗೇನಾಗಿದೆ ಅನ್ನೋದಕ್ಕಿಂತ ನಮ್ಮಿಂದ ಸಮಾಜಕ್ಕೆ ಏನಾಗಿದೆ ಅನ್ನೋದನ್ನ ಆತ್ಮಾವಲೋಕನ ಮಾಡ್ಕೊಳ್ತಕ್ಕಂಥ ಸಂದರ್ಭ ಇವತ್ತು ನಮಗೆಲ್ಲ ಬಂದು ಒದಗಿದೆ. ಇತ್ತೀಚಿನ ದಿನಮಾನದಲ್ಲಿ ಏನು ಪರಹಿತ ಮಾಡಿ ಸುರ್ಗತಿ ಪಡಿ ಅನ್ನುವಂಥ ಒಂದು ವಾಕ್ಯ ಇತ್ತು. ಇವತ್ತು ನಾವೆಲ್ಲ ಸ್ವಾರ್ಥ ಮನೋಭಾವನದಲ್ಲಿ ತೊಡಗೋದ್ರ ಜೊತೆಗೆ ಸಮಾಜದ ಬಗ್ಗೆ, ಸಮುದಾಯದ ಬಗ್ಗೆ ಬಹಳಷ್ಟು ನಿಷ್ಕಾಳಜಿಯನ್ನು ತೋರಿಸ್ತಕ್ಕಂಥ ಸಂದರ್ಭದಲ್ಲಿ ಇದ್ದೀವಿ. ಅದಕ್ಕಾಗಿ ಇಂಥ ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮಗಳು
ನಡೆದಾಗ ಮಾತ್ರ ನಾವು ಪರೋಪಕಾರಗಳಾಗಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ಅಂತ ಪರೋಪಕಾರವನ್ನ ಈ ಸಮಾಜಕ್ಕೆ ಮಾಡಿಕೊಟ್ಟಿರ್ತಕ್ಕಂಥವರು 12ನೇ ಶತಮಾನದ ಬಸವಾದಿ ಶಿವಶರಣರು. ಇವತ್ತು ವಿಶ್ವಗುರು ಬಸವಣ್ಣನವರ ಜಯಂತಿಯ ಪ್ರಯುಕ್ತ ನಡೆದಿರತಕ್ಕಂಥ ಈ ಬೀರಲಿಂಗೇಶ್ವರ ಜಾತ್ರೆ ಬಸವಣ್ಣನವರು ಇಡೀ ವಿಶ್ವಕ್ಕೆ ಸಮಾನತೆಯನ್ನು ತಂದು ಕೊಟ್ಟರು ಅನ್ನುವಂಥ, ನಾವೆಲ್ಲ ಜಾತ್ಯತೀತ ನಿಲುವುಗಳನ್ನು ಹೇಳ್ತಕ್ಕಂಥವ್ರು, ಆದರೆ ಅವರು ಜಾತಿ ರಹಿತ ನಿಲುವುಗಳನ್ನು ಹೇಳಿರ್ತಕ್ಕಂಥವ್ರು ಬಸವಾದಿ ಶಿವಶರಣರು. ಹಾಗಾಗಿ ಈ ಬೀರದೇವರ ಜಾತ್ರೆ ಇದು ಬಹುಶಃ ಇದು ಬರೀ ಒಂದು ಸಮುದಾಯಕ್ಕಷ್ಟೇ ಸೀಮಿತ ಅಲ್ಲ, ಎಲ್ಲ ಸಮುದಾಯದವರು ಸೇರಿ ಮಾಡತಕ್ಕಂಥ ಜಾತ್ರೆ. ಅದು ಶಿರೋಳದ ಬೀರದೇವರ ಜಾತ್ರೆ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇವತ್ತು ಜಾತಿ ವೈಷಮ್ಯ ಬಹಳಷ್ಟು ಬೆಳೀತಾ ಇರತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಒಂದು ಅನ್ನುವಂಥ ಪೂಜ್ಯ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಭಾವೈಕ್ಯತಾ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥವ್ರು. ಅವರ ಗರಡಿಯಲ್ಲಿನೇ ಇಲ್ಲಿ ಎಲ್ಲ ಸದ್ಭಕ್ತರು ಬೆಳೆದಿರ್ತಕ್ಕಂಥವ್ರು. ಹಾಗಾಗಿ ಅಂಥವರ ಒಂದು ಏನು ನಡೆ ನುಡಿ ಇದೆ ಇವತ್ತು ನಮ್ಮ ಶಿರೋಳದಲ್ಲಿ ಸದಾಕಾಲ ಇದ್ದಿರತಕ್ಕಂಥದ್ದು. ಇವತ್ತು ನಮ್ಮ ತೋಂಟದಾರಿ ಮಠದ ಜಾತ್ರೆಗೆ ಬರೀ ಒಂದೇ ಧರ್ಮದವರು ಅಧ್ಯಕ್ಷರಾಗಲಿಲ್ಲ, ಇಸ್ಲಾಂ ಧರ್ಮದವರು ಅಧ್ಯಕ್ಷರಾದರು. ಹೆದ್ದರ ಸ್ವಾಮಿ ಮಠದ ಜಾತ್ರೆಗೂ ಎಲ್ಲ ಧರ್ಮದವರು ಅಧ್ಯಕ್ಷರಾದರು. ವಿಶೇಷವಾಗಿ ಈ ಬೀರಲಿಂಗೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಈ ವರ್ಷ ಜಾತ್ರಾ ಮಹೋತ್ಸವದ ಅಧ್ಯಕ್ಷರಾಗಿ ಬಸವರಾಜ ಗಡ್ಡಿ ಅವರು ಆಯ್ಕೆ ಆದರೆ ಗೌರವಾಧ್ಯಕ್ಷರಾಗಿ ಗೂಡು ಸಾಬ್ ಅವರು ಆಯ್ಕೆ ಆಗಿದ್ದು ಬಹಳ ಹೆಮ್ಮೆ ತರತಕ್ಕಂಥದ್ದು. ಇವತ್ತು ಈ ದೇಶಕ್ಕೆ ಈ ಸಮಾಜಕ್ಕೆ ಏನು ಸಮಾನತೆ ಬೇಕು ಅದು ಈ ದೇವರ ಬೀರದೇವರ ಜಾತ್ರೆ ಮೂಲಕ ಕೊಟ್ಟಿದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನಿನ್ನೆ ಮಾನ್ಯ ಬಾದಾಮಿ ಶಾಸಕರು ಚಿಮ್ಮನಕಟ್ಟಿ ಅವರು ಬಂದಾಗ ಹೇಳಿದರು, ಬಹುಶಃ ಇದು ಬಹಳ ಸಣ್ಣ ಕೆಲಸ ಅಲ್ಲ, ಈ ಸಾಮೂಹಿಕ ಮದುವೆಗಳನ್ನು ಮಾಡೋದು, ಎಲ್ಲ ಹಣ ಸಂಗ್ರಹ ಮಾಡೋದು, ಇದೆಲ್ಲ ದಾಸೋಹ ಮಾಡಿಸೋದು, ಪೆಂಡಲ್ ಹಾಕೋದು ಇದು ಸಣ್ಣ ಕೆಲಸ ಅಲ್ಲ ಅಂದ್ರು. ಯಾರು ಮಾಡ್ಯಾರ ಅವರಿಗೆ ಗೊತ್ತಿದ್ದೇನು, ವೇದಿಕೆ ಮೇಲೆ ನಾವು ಸ್ವಾಮಿಗಳು ಇದೆಲ್ಲ ಕುಂತೀವಿ, ಅನುಭವಿಸಿದವರಿಗೆ ಗೊತ್ತಿರ್ತದ, ಅನುಭವಿಸಿದವ್ರಿಗೆ ಗೊತ್ತಿರೋದಿಲ್ಲ ಅಂತ. ಯಾರು ಅನುಭವಿಸ್ತಾರ ಅವರಿಗೆ ಗೊತ್ತಿರ್ತದ ಅಂತ. ಅನುಭವಿಸಿದರೂ ಸಹಿತ ಸಮಾಜ ಸೇವೆ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಬಹಳ ಒಳ್ಳೆಯ ಕಾರ್ಯವನ್ನ ಈ ವರ್ಷದ ಜಾತ್ರಾ ಮಹೋತ್ಸವ ಸಮಿತಿಯವರು, ಬೀರದೇವರ ದೇವಸ್ಥಾನ ಸಮಿತಿಯವರು ಹಾಗೂ ಎಲ್ಲ ಸದ್ಭಕ್ತರು ಸೇರಿ ಈ ಕಾರ್ಯಕ್ರಮವನ್ನ ಮಾಡಿದ್ದಾರೆ. ಅವರಿಗೆಲ್ಲ ಬೀರದೇವರ ಸಿದ್ಧಲಿಂಗ ಶಿವಗಳ ಪೂಜ್ಯ ಗುರುಬಸವ ಮಹಾಸ್ವಾಮಿಗಳ ಆಶೀರ್ವಾದ ಸದಾಕಾಲ ಇರಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಬಹುಶಃ ನಾನು ತಡವಾಗಿ ಬಂದೆ, ತಮ್ಮೆಲ್ಲರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಈ ಊರಿನಲ್ಲಿ ಬಹಳಷ್ಟು ಮನೆಗಳನ್ನ ವಿನ್ಯಾಸ ಮಾಡತಕ್ಕಂಥ ಕಮ್ಮಾರ್ ಇಂಜಿನಿಯರು ಅವ್ರ ಒಣಗೊಂದು ಗೊಬ್ಬರ ಕಟ್ಸ್ಯಾರ. ಒಂದು 7-8 ಸಲ ಬಂದರು, ಇಲ್ರಿ ಅವ್ರು ಬೀರದೇವ್ರ ಜಾತ್ರೆ ಇದ್ದಿ ನನಗೆ ಆಗೋದಿಲ್ಲ ಅಂತ ಹೇಳಿ ಹೊಳ್ಳಿ ಕಳಿಸಿದೆ. ಅವ್ರು ಮತ್ತೆ ಅವ್ರನ್ನ ಕರ್ಕೊಂಡು ಇವ್ರನ್ನ ಕರ್ಕೊಂಡು ಬರಾಕತ್ರು. ಅದಕ್ಕೆ ಒತ್ತಾಯಕ್ಕೆ ಹೂ ಅಂದೆ. ಹೂ ಅಂದ ಮೇಲೆ ಬಹುಶಃ ಅಲ್ಲಿ ಹೋದ್ಮೇಲೆ ಹೋಗೋ ಮಠ ನಮ್ಮದು, ಹೋಗಿಂದ ಅವ್ರ ಕೈಯಾಗ ನಾವು ಅವ್ರು ಯಾವಾಗ ಹೋಗತ್ತಾರ ಅವಾಗ ಬರಬೇಕು. ಹಾಗಾಗಿ ನಾನು ಬರಲಿಕ್ಕೆ ಸ್ವಲ್ಪ ತಡ ಆಯ್ತು. ನನಗೆ ಅನ್ಸಾಕತ್ತಿತ್ತು, ನಮ್ಮ ದೊಡ್ಡ ಅಜ್ಜಾರು ಹೇಳಾಕತ್ತಿದ್ರು, ಮನೆಯಿಂದ ಬಿಟ್ಟು ಮಠದಲ್ಲಿ ಹೋದ್ರು ಅನ್ನೋವಾಗ ಆತಲ್ಲಪ್ಪ ನನ್ನ ಪರಿಸ್ಥಿತಿ ಅಂತ ಅನಿಸ್ತು ನನಗೆ. ಆದರೂ ಅವರು ಇದು ಕಾರ್ಯಕ್ರಮ ನಡೆದಿತ್ತು, ಇಲ್ಲೆಲ್ಲ ಕಾರ್ಯಕ್ರಮ ನಡೆದಿದೆ ಅಂತ ಹೇಳಿ ನಾನು ಅವಸರ ಮಾಡಿ ಬಂದೆ. ನನ್ನ ಸಲುವಾಗಿ ತಾವು ಬಹಳಷ್ಟು ಸಮಯವನ್ನ ತೆಗೆದುಕೊಂಡು ಈ ಕಾರ್ಯಕ್ರಮ ಮುನ್ನಡೆಸಿರಿ. ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇಲ್ಲಿ ತಾನೇ ನಮ್ಮ ಸುನೀಲ್ ಕಾಸರದವರು, ನಮ್ಮ ಶರಣಪ್ಪ ಕಾಡಪ್ಪನವರು ಬರುವ ದಿನಮಾನದಲ್ಲಿ ಈ ಬೀರದೇವರ ಜಾತ್ರಾ ಮಹೋತ್ಸವ ಅದು ಪಲ್ಲಕ್ಕಿ ಉತ್ಸವದಲ್ಲಿ ನಡೀತಾ ಇರತಕ್ಕಂಥದ್ದು. ಅದು ಆ ಜಾತ್ರೆಗೆ ಒಂದು ರಥ ಮುಖ್ಯವಾಗಿ ಬೇಕು, ಅಂತ ರಥದ ನಿರ್ಮಾಣ ಆಗಬೇಕು ಅನ್ನುವಂಥ ಒತ್ತಾಸೆ ಅವ್ರನ್ನಷ್ಟೇ ಅಲ್ಲ, ಎಲ್ಲ ದೈವದಿರೋಣದ್ರಿಂದ ಆ ಬರುವ ದಿನಮಾನದಲ್ಲಿ ಆ ಕಾರ್ಯ ಪೂರೈಸಲಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಅದಕ್ಕಾಗಿ ತಾವೆಲ್ಲ ಸದ್ಭಕ್ತರು ತನುಮನ ಧನ ಸಹಾಯ ಸಲ್ಲಿಸಿ ಬರುವ ದಿನಮಾನದಲ್ಲಿ
ಆ ಇಚ್ಛೆ ಪೂರೈಸಲಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಇಲ್ಲಿ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರನ್ನ ಅಮ್ಮವರನ್ನ ಎಲ್ಲ ಗಣ್ಯಮಾನ್ಯರನ್ನ ನೂತನ ದಂಪತಿಗಳ ಬಗ್ಗೆ ಈಗಾಗಲೇ ಬಹಳಷ್ಟು ಜನ ಇವು ಮಾತನ್ನ ಹೇಳಿದ್ದಾರೆ. ತಾವೆಲ್ಲ ಏನು ಬಸವಾದಿ ಶರಣರ ಬಸವಣ್ಣನವರ ಜಯಂತಿಯಂದು ತಾವೆಲ್ಲ ಗೃಹಸ್ಥಾಶ್ರಮಕ್ಕೆ ಕಾಲಿರಿಸಿರ್ತಕ್ಕಂಥವ್ರು, ತಾವೆಲ್ಲ ಕಾಯಕ, ದಾಸೋಹ, ಪರೋಪಕಾರ, ಸಮಾಜ ಸೇವೆ ಮಾಡೋದರ ಜೊತೆಗೆ ತಾವೆಲ್ಲ ಆದರ್ಶ ವ್ಯಕ್ತಿಗಳಾಗಿ ಏನು ದುರ್ವ್ಯಸನದಿಂದ ದೂರವಿದ್ದು ಸತ್ಯಶುದ್ಧ ಕಾಯಕವನ್ನ ಮಾಡೋದ್ರ ಜೊತೆಗೆ ತಾವೆಲ್ಲ ಸತಿಪತಿಗಳೊಂದಾದ ಭಕ್ತಿ ಸವಾಗಿಪ್ಪದು ಶಿವೈಕ್ಯ ಅನ್ನುವಂಥ ಮಾತನ್ನ ತಾವೆಲ್ಲ ತಿಳಿದುಕೊಂಡು ಬಹಳ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ತಾವೆಲ್ಲ ತಮ್ಮ ಏನು ಹಡಗನ್ನ ಸಾಗಿಸಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಬೀರಲಿಂಗೇಶ್ವರನ ಆಶೀರ್ವಾದ ಸದಾ ಕಾಲ ಇದ್ದು ಹೀಗೆ ನಾವೆಲ್ಲ ಸಿಹಿಯಾಗಿ ಜಾತಿ ಮತ ಪಂಥವನ್ನು ಮೀರಿ ಯಾಕೆ ಬದುಕ್ತಾ ಇದ್ದೀವಿ, ಹಾಗೆ ಬದುಕ್ತಕ್ಕಂಥ ಶಕ್ತಿಯನ್ನ ಏನು ಜಾತಿ ರಹಿತ ಸಮಾಜವನ್ನ ಕಟ್ಟಿರ್ತಕ್ಕಂಥ ಬಸವಾದಿ ಶರಣರ ಒಂದು ತತ್ವ ಸಿದ್ಧಾಂತದ ಅಡಿಯಲ್ಲಿ ನಾವೆಲ್ಲ ಸಾಗೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇದಕ್ಕೆಲ್ಲ ತನು ಮನ ಧನ ಸಹಾಯ ಸಲ್ಲಿಸಿರ್ತಕ್ಕಂಥ ಎಲ್ಲರಿಗೆ ಮತ್ತೊಮ್ಮೆ ಶರಣಾರ್ಥಿಗಳನ್ನ ಸಲ್ಲಿಸ್ತಾ ಈಗ ಸದ್ಯ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿ ಪಾಟೀಲ್ ಸಾಹೇಬರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ಲಾಕತ್ತಿದ್ದಾರೆ. ತಮಗೆಲ್ಲ ಶುಭ ಹಾರೈಕೆಯನ್ನು ಮಾಡ್ತಾ ಇದ್ದಾರೆ. ಅವರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡಿ ಅವರು ಈ ವೇದಿಕೆ ಕಡೆ ಬರ್ತಾರೆ. ತಾವೆಲ್ಲ ಅಲ್ಲಿ ದಾರಿ ಬಿಟ್ಟು ಅವ್ರಿಗೆ ದಾರಿಯನ್ನು ಮಾಡಿ ಕೊಡಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ನಾನು ಎರಡು ಮಾತುಗಳು ಮುಗಿಸ್ತೇನೆ. ಶುಭ ಸಮಾರಂಭದ ಸಾಮೂಹಿಕ ಮದುವೆಯ ಒಂದು ವೇದಿಕೆಗೆ ಇರುವಂತಹ ನಮ್ಮ ಕ್ಷೇತ್ರದ ಜನಪರ ಮತ್ತು ಜನಪ್ರಿಯ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ ಸಿ ಪಾಟೀಲ್ ಅವರಿಗೆ ಶರಣಪ್ಪ ಕಾಳಪ್ಪನವರವರು ಮಾಲಾರ್ಪಣೆ ಮಾಡೋದ್ರ ಮೂಲಕ ಸ್ವಾಗತಿಸಬೇಕೆಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪಾವನಿಸಿರುವಂತಹ ಪರಮ ಪೂಜ್ಯರಿಗೆ ಕಮಿಟಿ ವತಿಯಿಂದ ಭಕ್ತಿ ಸಮರ್ಪಣೆಯನ್ನು ಮಾಡಬೇಕೆಂದು ವಿನಂತಿಯನ್ನು ಮಾಡಿಕೊಳ್ತೇನೆ. ಈ ಒಂದು ಭಕ್ತಿಯ ಸಮರ್ಪಣೆಯ ನಂತರ ವಧುವರನ್ನ ಉದ್ದೇಶಿ ನಮ್ಮೆಲ್ಲರನ್ನ ಉದ್ದೇಶಿ ನಮ್ಮ ಜನಪ್ರಿಯ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ ಸಿ ಪಾಟೀಲ್ ಸಾಹೇಬರು ನಮ್ಮನ್ನೆಲ್ಲರನ್ನು ಉದ್ದೇಶಿ ಮಾತನಾಡಬೇಕೆಂದು ವಿನಂತಿಯನ್ನು ಮಾಡಿಕೊಳ್ತೇವೆ. ಇವತ್ತಿನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸನ್ಮಾನ್ಯ ಶ್ರೀ ಸಿ ಪಾಟೀಲ್ ಸಾಹೇಬರು ಮಾತನಾಡಬೇಕೆಂದು ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇವೆ. ಗದಗ ಜಿಲ್ಲಾ ಮರಗುಂದ ತಾಲೂಕಿನ ಶಿರೋಳ ಗ್ರಾಮದ ಶ್ರೀ ಬೀರಲಿಂಗೇಶ್ವರ ಜಾತ್ರಾ ಮಹೋತ್ಸವ ಹಾಗೂ 3ನೇ ವರ್ಷದ ಸರ್ವಧರ್ಮ ಸಾಮೂಹಿಕ ಸಮಾರಂಭದ ದಿವ್ಯ ಸ್ಥಾನ ವಹಿಸಿದಂಥ ಎಲ್ಲ ಪರಮ ಪೂಜ್ಯರ ಪಾದಗಳಿಗೆ ಭಕ್ತಿಯ ನಮನಗಳನ್ನು ಸಲ್ಲಿಸುತ್ತಾ ವೇದಿಕೆ ಮೇಲೆ ಆಶೀರ್ವಾದಂಥ ಎಲ್ಲ ಗೌರವಾನ್ವಿತ ಗುರು ಹಿರಿಯರೇ, ಬೀರಲಿಂಗೇಶ್ವರ ಜಾತ್ರಾ ಮಹೋತ್ಸವ ಸಮಿತಿಯ ಅಧ್ಯಕ್ಷರೇ, ಗೌರವಾನ್ವಿತ ಸದಸ್ಯರುಗಳೇ, ಇಲ್ಲಿ ನಡೆದಿರ್ತಕ್ಕಂಥ ತಾಯಂದಿರೇ, ಗುರು ಹಿರಿಯರೇ, ಈಗ ತಾನೇ ಗೃಹಸ್ಥಾಶ್ರಮವನ್ನು ಪ್ರವೇಶವನ್ನು ಮಾಡಿದಂಥ ನವ ದಂಪತಿಗಳೇ,
ಸರ್ವರಿಗೂ ಬಸವ ಜಯಂತಿಯ ಅಕ್ಷಯ ತೃತೀಯ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ದಯಗಣನಾದ ಪರಮಾತ್ಮನ ಆಶೀರ್ವಾದ ನೂತನ ದಂಪತಿಗಳ ಮೇಲೆ ಇರಲಿ. ಅವರ ಬಾಳು ಸುಖ ಸಮೃದ್ಧಿ ಮತ್ತು